ಪ್ರಶಾಂತಾತ್ಮ 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 ವಿಗತಭೀಃ 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 ಬ್ರಹ್ಮಚಾರಿ ವ್ರತೆ ಬ್ರಹ್ಮಚಾರಿ ವ್ರತೆ ಬ್ರಹ್ಮಚಾರಿ ವ್ರತೆ ಸ್ಥಿತಃ 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 ಮನಸ್ಸಂಯಮ್ಯ 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 ಮಚ್ಚಿತ್ತಃ 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 ಯುಕ್ತ ಆಸೀತ ಯುಕ್ತ ಆಸೀತ ಯುಕ್ತ ಆಸೀತ ಮತ್ಪರಃ 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 ಪ್ರಶಾಂತಾತ್ಮ ವಿಗತಭೀಃ ಪ್ರಶಾಂತಾತ್ಮ ವಿಗತಭೀಃ ಪ್ರಶಾಂತಾತ್ಮ ವಿಗತಭೀಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತಃ ಮನಸ್ಸಂಯಮ್ಯ ಮಚ್ಚಿತ್ತಃ ಮನಸ್ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ ಯುಕ್ತ ಆಸೀತ ಮತ್ಪರಃ ಯುಕ್ತ ಆಸೀತ ಮತ್ಪರಃ ಪ್ರಶಾಂತಾತ್ಮ ವಿಗತಭೀರ್ಬ್ರಹ್ಮಚಾರಿ ವ್ರತೆ ಸ್ಥಿತಃ ಪ್ರಶಾಂತಾತ್ಮ ವಿಗತಭೀರ್ಬ್ರಹ್ಮಚಾರಿ ವ್ರತೆ ಸ್ಥಿತಃ ಪ್ರಶಾಂತಾತ್ಮ ವಿಗತಭೀರ್ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ ಪ್ರಶಾಂತಾತ್ಮ ವಿಗತಭೀರ್ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ ಪ್ರಶಾಂತಾತ್ಮ ವಿಗತಭೀರ್ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ ಪ್ರಶಾಂತಾತ್ಮ ವಿಗತಭೀರ್ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ ಪ್ರಶಾಂತಾತ್ಮ ವಿಗತಭೀರ್ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ. ಕಿಂಚ ಪ್ರಶಾಂತಾತ್ಮ ಪ್ರಕರ್ಷೇಣ ಶಾಂತಃ ಆತ್ಮ ಅಂತಃಕರಣಂ ಯಸ್ಯ ಸೋಯಂ ಪ್ರಶಾಂತಾತ್ಮ ವಿಗತಭೀಃ ವಿಗತ ಭಯಃ ಬ್ರಹ್ಮಚಾರ್ಯ ವ್ರತೆ ಸ್ಥಿತಃ ಬ್ರಹ್ಮಚಾರಿಣಃ ವ್ರತಂ ಬ್ರಹ್ಮಚಾರಿ ವ್ರತಂ ಬ್ರಹ್ಮಚರ್ಯಂ ಗುರು ಶುಶ್ರೂಷಾ ಭಿಕ್ಷಾನ್ನ ಭುಕ್ತ್ಯಾದಿ ತಸ್ಮಿನ್ ಸ್ಥಿತಃ ತದನುಷ್ಠಾತಾ ಭವೇತ್ ಇತ್ಯರ್ಥಃ. ಕಿಂಚ ಮನಃ ಸಂಯಮ್ಯ ಮನಸಃ ವೃತ್ತಿಃ ಉಪಸಂಹೃತ್ಯ ಇತ್ಯೇತತ್. ಮಚ್ಚಿತ್ತಃ ಮಯಿ ಪರಮೇಶ್ವರೇ ಚಿತ್ತಂ ಯಸ್ಯ ಸೋಯಂ ಮಚ್ಚಿತ್ತಃ ಯುಕ್ತಃ ಸಮಾಹಿತಃ ಸನ್ ಆಸೀತ ಉಪಾವಿಶೇತ್. ಮತ್ಪರಃ ಅಹಂ ಪರಃ ಯಸ್ಯ ಸೋಯಂ ಮತ್ಪರಃ ಭವತಿ ಕಶ್ಚಿತ್ ರಾಗಿ ಸ್ತ್ರೀಚಿತ್ತಃ ನ ತು ಸ್ತ್ರಿಯಮೇವ ಪರತ್ವೇನ ಗೃಹ್ಣಾತಿ ಕಿಂ ತರ್ಹಿ ರಾಜಾನಂ ಮಹಾದೇವಂ ವಾ ಅಯಂತು ಮಚ್ಚಿತ್ತಃ ಮತ್ಪರಶ್ಚ. ಏನು ಹೇಗಂದ್ರೆ ಅಂದ್ರೆ ಪ್ರಶಾಂತಾತ್ಮನಾಗಿರೋನು ಅಂತ ಹೇಳ್ತಾನೆ ಭಗವಂತ. ಹೆಚ್ಚಾಗಿ ಶಾಂತವಾಗಿರೋ ಆತ್ಮ ಅಂದ್ರೆ ಅಂತಃಕರಣ ಉಳ್ಳವನು ಯಾರಿದನೋ ಅವನು ಪ್ರಶಾಂತಾತ್ಮ. ವಿಗತ ಭೀಹಿ ಅಂದ್ರೆ ಅಂಜಿಕೆಯನ್ನ ಕಳ್ಕೊಂಡವನಾಗಿ, ಅಂಜಿಕೆ ಇಲ್ಲದಿರೋದು ಅಂತ. ಬ್ರಹ್ಮಚಾರಿ ವ್ರತದಲ್ಲಿದ್ದು, ಬ್ರಹ್ಮಚಾರಿ ವ್ರತ ಅಂತ ಅಂದ್ರೆ ಗುರು ಶುಶ್ರೂಷೆ, ಭಿಕ್ಷಾನ್ನ ಭೋಜನ, ಹೀಗೆ ಮುಂತಾದದ್ದು ಬ್ರಹ್ಮಚಾರಿ ವ್ರತ. ಏನ್ ಹೇಳ್ತಾರೋ ಗುರುಗಳು ಅದನ್ನ ಶಿಷ್ಯ ಪಾಲಿಸ್ಲೇಬೇಕು.
ಅವ್ರು ಯಾವ ಕೆಲಸ ಹೇಳಿದ್ರೂ ಪಾಲಿಸಬೇಕು. ಇದು ಬ್ರಹ್ಮಚಾರಿ ವ್ರತ ಅಂತ. ಬ್ರಹ್ಮಚರ್ಯದ ಬಗ್ಗೆ ಎಷ್ಟೊಂದು ಗ್ರಂಥಗಳಲ್ಲಿ ಹೇಳಿದ್ದಾರೆ. ವ್ಯಾಸರಂತೂ ಮಹಾಭಾರತದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಗುರುಚರಿತ್ರೆಯಲ್ಲೂ ಬರುತ್ತೆ. ಈ ವೇದಗಳನ್ನ ವಿಭಾಗ ಮಾಡಿದಾಗ ಹೇಗೆ ಯಾರ್ಯಾರು ಆ ವೇದಗಳನ್ನ, ಋಗ್ವೇದ ಇರಬಹುದು, ಯಜುರ್ವೇದ, ಸಾಮವೇದ, ಅಥರ್ವವೇದ, ಹೀಗೆ ಯಾರ್ಯಾರು ಯಾವ್ಯಾವ ಶಿಷ್ಯನಿಗೆ ಅದನ್ನ ಉಪದೇಶ ಮಾಡಿದ್ರು ಅನ್ನುವಾಗ ಒಬ್ಬ ಗುರು ಆದವನು ಶಿಷ್ಯನನ್ನ ಹೇಗೆ ಪರೀಕ್ಷೆ ಮಾಡ್ತಾನೆ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ ವ್ಯಾಸರು ಇದನ್ನೆಲ್ಲಾನು. ಹೀಗೆ ಬ್ರಹ್ಮಚರ್ಯ ವ್ರತ ಅನ್ನೋದು ಬಹಳ ಕಠಿಣವಾದಂಥದ್ದು. ಅಲ್ಲಿ ಬೇಸರ ಇರಬಾರ್ದು, ವಿನಯ ವಿಧೇಯತೆಗಳು ಇರಬೇಕು, ಹಾಗೆ ಸಮಯವನ್ನ ಪರಿಪಾಲನೆ ಮಾಡಬೇಕು. ಗುರುಗಳು ಏನು ಹೇಳ್ತಾರೋ ಅದನ್ನ ಕೇಳಲೇಬೇಕು. ಅದು ಬ್ರಹ್ಮಚರ್ಯ ವ್ರತ. ಮತ್ತೆ ಮನಸ್ಸನ್ನ ಸಂಯಮ ಮಾಡಿಕೊಂಡು, ಅಂದ್ರೆ ಮನಸ್ಸಿನ ವೃತ್ತಿಗಳನ್ನ ಹಿಂದಕ್ಕೆಳೆದು, ಏನೇನೋ ಹೇಳುತ್ತೆ ಮನಸ್ಸು, ಇದು ಮಾಡು ಅಂತ ಪ್ರಚೋದನೆ ಮಾಡ್ತಿರತ್ತೆ. ಮಾಡ್ಬೇಕಾದನ್ನ ಈಗ ಬೇಡ, ಆಮೇಲೆ ಮಾಡಿದ್ರಾಯ್ತು, ಈ ರೀತಿ ಎಲ್ಲ ಹೇಳ್ತಾ ಇರತ್ತೆ. ಬುದ್ಧಿಯೂ ಹೇಳುತ್ತೆ, ಮನಸ್ಸು ಹೇಳುತ್ತೆ. ಈ ರೀತಿಯ ಮನಸ್ಸಿನ ವೃತ್ತಿಗಳನ್ನ ಹಿಂದಕ್ಕೆಳ್ಕೊಂಡು ಮಚ್ಚಿತ್ತನಾಗಿ ಅಂತ ಹೇಳ್ತಾನೆ ಭಗವಂತ. ಹಾಗಂದ್ರೆ ಮಚ್ಚಿತ್ತನಾಗಿ ಅಂತ ಹೇಳ್ಕೊತಾ ಇದ್ದಾನೆ ಅವನು. ಪರಮೇಶ್ವರನಾದ ನನ್ನಲ್ಲಿ ಚಿತ್ತ ಯಾವನಿಗೆ ಇರುತ್ತೋ ಅವನೇ ಮಚ್ಚಿತ್ತ. ಅಂಥವನು ಯುಕ್ತನಾಗಿ ಸಮಾಧಾನದಿಂದ ಕೂತಿರಬೇಕು, ಅವನು ಮತ್ಪರನಾಗಿ ಇರಬೇಕು ಅಂತ ಹೇಳ್ತಾನೆ. ಅವನಲ್ಲೇ ಪರಮಾತ್ಮನಲ್ಲೇ ಮನಸ್ಸನ್ನ ನೆಟ್ಟಿರ್ಬೇಕು. ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ, ನನ್ನಲ್ಲೇ ಮನಸ್ಸಿರ್ಬೇಕು, ಯಾವಾಗ್ಲೂ ನನ್ನ ಬಗ್ಗೆ ಚಿಂತನೆ ನಡೀತಿರ್ಬೇಕು. ಏನು ಕೆಲಸ ನೀನು ನಿನ್ನ ಯಾವ ಇಂದ್ರಿಯಗಳಿಂದ ಏನೇನೋ ನೀನು ಕೆಲಸ ಮಾಡ್ತೀಯೋ ಎಲ್ಲವೂ ನನಗೆ ಅರ್ಪಣವಾಗಿರಬೇಕು. ಹಾಗಿದ್ದಾಗ ಮಾತ್ರ ನೀನು ಯೋಗಿ ಅನ್ನಿಸ್ಕೊತೀಯ, ಯೋಗಕ್ಕೆ ನೀನು ಅಧಿಕಾರಿಯಾಗಿರ್ತೀಯ, ಆ ಯೋಗ್ಯತೆ ನಿನಗೆ ಬರುತ್ತೆ. ಹೀಗಿರೋ ಯೋಗಿ ನನ್ನಲ್ಲೇ ಮನಸ್ಸನ್ನ ನೆಟ್ಟು ನಾನೇ ಹೆಚ್ಚು ಎಲ್ಲದಕ್ಕಿಂತ ಅಂತ ಭಾವಿಸಿರಬೇಕು ಅಂತ ಹೇಳ್ತಾನೆ ಅರ್ಜುನನಿಗೆ. ಯಾವ ಕೆಲಸವನ್ನ ಮಾಡಿದ್ರು ಎಲ್ಲವೂ ಭಗವದರ್ಪಣ ಆಗಿರಬೇಕು, ಎಲ್ಲವೂ ನಿಂದೆ ಪರಮಾತ್ಮ. ಹೀಗಿದ್ದಾಗ ಮಾತ್ರ ಆತ ಯೋಗಿಯಾಗೋದಕ್ಕೆ ಅರ್ಹ ಅಂತ ಹೇಳ್ತಾನೆ. ಇದೆಲ್ಲ ಯೋಗ್ಯತೆಗಳು. ಹೇಗೆ ಒಂದು ಆಹಾರ ಪದ್ಧತಿ ಇರಬೇಕು, ಹೀಗಿರಬೇಕು, ಆಸನ ಹೀಗಿರಬೇಕು, ಇದನ್ನೆಲ್ಲ ನೀನು ಸರಿಯಾಗಿ ಇಟ್ಕೊಂಡ್ರೆ ನಿನಗೆ ಯೋಗ್ಯತೆ ಇದೆ. ಯಾಕೆ ಅಂದ್ರೆ ಒಂದು ಕೆಲಸ ನಾವು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಎಷ್ಟೊಂದು ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಎಷ್ಟೊಂದು ಕೆಲಸಗಳು ನಮ್ಗಿರತ್ತೆ ಒಂದು ಕೆಲಸಕ್ಕೆ. ಅದು ಎಲ್ಲಾ ತರ ಕೆಲಸದಲ್ಲೂ ಅಷ್ಟೇನೇನೆ. ಒಂದು ವಿದ್ಯೆ ಗಳಿಸೋದ್ರಲ್ಲಿ ಇರಬಹುದು, ಒಂದು ಅಡಿಗೆ ಮನೆ ಕೆಲಸ ಇರಬಹುದು, ಯಾವುದೇ ಕೆಲಸ ಆದ್ರೂ ಒಂದು ಮಂಟಪ ರಚನೆ ಮಾಡ್ತೀವಿ, ಅಲ್ಲೂ ಅಷ್ಟೇ ಪೂರ್ವಭಾವಿಯಾಗಿ ಎಷ್ಟೊಂದು ಕೆಲಸಗಳನ್ನ ನಾವು ಮಾಡ್ಬೇಕಾಗತ್ತೆ. ಆಮೇಲೆ ನೋಡೋದಕ್ಕೆ ಸುಂದರವಾಗಿರುತ್ತೆ. ಒಂದು ಶಿಲ್ಪವನ್ನ ಕೆತ್ತನೆ ಮಾಡು, ಎಷ್ಟು ಆ ಕಲ್ಲು ಅನ್ನೋದು ಎಷ್ಟು ಉಳಿಪೆಟ್ಟು ತಿನ್ನತ್ತೆ. ಈ ಮಾಡೋನ್ಗೆ ಶಿಲ್ಪಿಯಾಗಿರೋನ್ಗೂ ಎಷ್ಟು ನೋವು ಎಲ್ಲವನ್ನು ಅವನು ಸಹಿಸ್ಕೊಳ್ಬೇಕಾಗತ್ತೆ. ಆಗ ಆ ಶಿಲ್ಪವನ್ನ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅನ್ಸತ್ತೆ. ಅವನು ಹೇಳ್ತಾನೆ ಭಗವಂತ, ಏನು ಮಾಡ್ತೀಯೋ ಪ್ರತಿಯೊಂದು ಕೆಲಸವನ್ನು ನನಗೆ ಅರ್ಪಣೆ ಮಾಡು. ನೀನು ಮಾಡೋ ಅಂತ ಪ್ರತಿಯೊಂದು ಕೆಲಸವು ನನಗೆ ಅರ್ಪಣವಾಗಿರಬೇಕು, ಆಗ ಅರ್ಪಿತವಾಗಿರಬೇಕು. ಆಗ ಮಾತ್ರ ಆ ಕೆಲಸ ಸಂಪೂರ್ಣವಾಗಿ ಆಗತ್ತೆ, ಸಂಪೂರ್ಣವಾಗಿ ನೆರವೇರತ್ತೆ. ನೀನು ಏನ್ ಅನ್ಕೊಂಡಿದ್ಯೋ, ಹೇಗೆ ಅನ್ಕೊಂಡಿದ್ಯೋ ಅಲ್ಲಿಗೆ ನಾನು ನಿನ್ನ ತಲುಪಿಸ್ತೀನಿ. ಅದಕ್ಕೆ ಹೇಳ್ತಾನೆ ಯೋಗಾರೂಢನಾಗಿರ್ಬೇಕು ಅಂತ ಅನ್ನಿಸ್ಕೊಳಕ್ಕೆ, ಯೋಗಿ ಅಂತ ಅನ್ನಿಸ್ಕೊಳಕ್ಕೆ ಈ ಎಲ್ಲವೂ ಇರಬೇಕು ಗುಣಗಳು. ಈ ಎಲ್ಲವನ್ನು ಅವ್ನು ಮಾಡ್ಕೊಂಡು ಬರಬೇಕು, ತಯಾರಿ ಮಾಡ್ಕೊಂಡು ಬರಬೇಕು. ಯೋಗವನ್ನ ಮಾಡೋದು, ಧ್ಯಾನಕ್ಕೆ ಕೂತ್ಕೊಳ್ಳೋದು, ಧ್ಯಾನವನ್ನ ಮಾಡೋದು ಬಹಳ ಸುಲಭ ಅಲ್ಲ. ಅದರಿಂದ ಮತ್ಪರನಾಗಿರ್ಬೇಕು ಅಂತ ಹೇಳ್ಕೊತಾನೆ ಭಗವಂತ. ನನ್ನಲ್ಲೇ ನೆಟ್ಟ ಮನಸ್ಸುಳ್ಳವನಾಗಿರ್ಬೇಕು, ಎಲ್ಲವೂ ನನಗೆ ಅರ್ಪಿಸ್ಬೇಕು.
ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.